ಬಂಧುಗಳೇ ನಮಸ್ತೆ. ನಮ್ಮ ಹೊಸಗನ್ನಡ ಸಾಹಿತ್ಯ ಸೃಷ್ಟಿಕಾರರಲ್ಲಿ ಹಲವಾರು ಪ್ರಮುಖ ಹೆಸರುಗಳಲ್ಲಿ ಒಂದಾದ ಪಿ ಲಂಕೇಶ್ ಅವರ ಒಂದು ಆಕಾಶವಾಣಿ ಸಂದರ್ಶನವನ್ನು ನಾನು ಇತ್ತೀಚೆಗೆ ಯೂಟ್ಯೂಬಲ್ಲಿ ನೋಡಿದೆ. ಕೇಳಿದೆ. ಇವರ ಬಹುತೇಕ ವಿಷಯಗಳನ್ನು ನಾನು ಒಪ್ಪಲ್ಲ ಮತ್ತು ಹಲವಾರು ವಿಷಯಗಳನ್ನು ಒಪ್ತೀನಿ ಕೂಡ. ಹೇಗೂ ಇರಲಿ, ಇವ್ರ ಬಗ್ಗೆ ಬಹಳ ಮೆಚ್ಚುಗೆ ಇದೆ. ಇವರು ಕನ್ನಡದಲ್ಲಿ ಹುಟ್ಟಿದ್ದಕ್ಕೆ ನಮಗೆಲ್ಲ ಧನ್ಯವಾದವಾದ ಭಾವನೆ ಕೂಡ ಇದೆ. ಆದರೆ ಇವರು ಕನ್ನಡದ ಸಂದರ್ಭದಲ್ಲಿ ಕನ್ನಡದ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದು ಎಲ್ಲರೂ ಕೇಳಬೇಕು ಇದನ್ನು ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ಹಾಕಿದ್ದೀನಿ, ದಯವಿಟ್ಟು ನೋಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಒಳ್ಳೆ ಕಂಟೆಂಟ್ ಇದೆ, ತುಂಬ ಇಷ್ಟಪಡ್ತೀರಾ. ದಯವಿಟ್ಟು. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕೇಳಿ ಸಂದರ್ಶನ ಕೇಳಿ. ನಮ್ಮ ಇವತ್ತಿನ ಬದುಕು ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕವಾಗಿ ವಿಚಿತ್ರವಾದ ಸಂಕೀರ್ಣ ಸ್ಥಿತಿಯಲ್ಲಿದೆ ಅಂತ ಅನಿಸ್ತದೆ. ಕನ್ನಡ ಸಾಹಿತಿಗಳು ಈ ವಿಚಿತ್ರ ಸಂಕೀರ್ಣ ಸ್ಥಿತಿಯನ್ನು ಎಷ್ಟು ಮಟ್ಟಿಗೆ ಗ್ರಹಿಸ್ತಿದ್ದಾರೆ ಮತ್ತು ಅಭಿವ್ಯಕ್ತಿಪಡಿಸ್ತಾ ಇದ್ದಾರೆ ಅನ್ಸುತ್ತೆ. ಈಗಿರೋ ಸ್ಥಿತಿ ನೋಡಿದರೆ ಕನ್ನಡ ಸಾಹಿತ್ಯಕ್ಕೆ ಅಂತ ಭವಿಷ್ಯನೇ ಇರಂಗೆ ಕಾಣಲ್ಲ. ಯಾಕೆಂತ ಹೇಳಿದರೆ ಸೆಕೆಂಡ್ ಜನ್ರೇಷನ್, ಎರಡನೇ ಜನಾಂಗದ ಮಕ್ಕಳು ಕನ್ನಡನೇ ಓದಲ್ಲ. ಟೆಕ್ಸ್ಟ್ ಬುಕ್ ಮಾಡೋರು, ಯಾವ ಕೃತಿಯನ್ನು ಮಕ್ಕಳು ಓದಿದರೆ ಕನ್ನಡದ ಬಗ್ಗೆ ಪ್ರೀತಿ ಬೆಳೆಸ್ಕೊಳ್ತಾರೆ, ಹೇಗೆ ಮಕ್ಕಳಿಗೆ ಸಾಹಿತ್ಯವನ್ನು, ಕನ್ನಡವನ್ನು ಕಲಿಸ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಇದನ್ನು ನೋಡಿದರೆ ಸಾಹಿತ್ಯ ಅದನ್ನು ನನಗೆ ತುಂಬ ಹೆದರಿಕೆ ಆಗುತ್ತೆ. 30 ವರ್ಷದ ಹಿಂದೆ ಕುವೆಂಪು ಅವರು ಬರೀತಿದ್ದಾಗ ಅವರ ಕವನ ಸಂಕಲನಗಳನ್ನ 1,000 ಪ್ರತಿ ಮಾಡ್ತಾಯಿದ್ರು. ಈಗಿನ ಕವಿ 1,500 ಮಾಡಿದರೆ ಹೆಚ್ಚು, ಅಥವಾ 1,000ನೇ ಮಾಡೋದು. ಹಾಗೆ ನೋಡಿದರೆ 10,000 ಕಾಪಿ ಖರ್ಚಾಗಬೇಕು ಒಳ್ಳೆ ಕವನ ಸಂಕಲನ. ಅಂಥ ಸ್ಥಿತಿ ನೋಡಿದ್ರೆ ಭಾಳ ವ್ಯಾಕುಲ ಆಗುತ್ತೆ, ಬೇಜಾರಾಗುತ್ತೆ. ಕನ್ನಡ ಸಾಹಿತ್ಯ ಉಳಿಯೋಕ್ಕೆ ಸಾಧ್ಯನಾ ಅಂತ ಗೊತ್ತಾಗುತ್ತೆ. ಭಾಳ ಜನ ಕನ್ನಡದ ಬಗ್ಗೆ ಮಾತಾಡೋರು ನಿಜವಾದ ಕನ್ನಡಕ್ಕೆ ಏನು ಬೇಕು, ಕನ್ನಡದ ರುಚಿಯನ್ನು, ಸೊಗಡನ್ನು ಜನಕ್ಕೆ ಹೇಗೆ ತಲುಪಿಸ್ಬೇಕು, ಮಕ್ಕಳು ಚಿಕ್ಕಂದಲೇ ಸಾಹಿತ್ಯವನ್ನು, ಕನ್ನಡವನ್ನು ಮೆಚ್ಚೋಗೆ ಹೇಗೆ ಮಾಡಬೇಕು, ಇಂಥ ಪ್ರಶ್ನೆಗಳೇ